ಹಿಪ್ನೋಟೈಸಲ್ಲಿ ಹಿಂದಿನ ಜನ್ಮದಲ್ಲಿದ್ದಂಥ ಆತ್ಮಗಳು ಕೂಡ ಬಂದು ಸೇರ್ತವಲ್ಲ, ಅದನ್ನು ಕೂಡ ಹೋಗ್ಲಾಡಿಸ್ಬೋದಾ? 100% ಹೋಗ್ಲಾಡಿಸ್ಬೋದು. ಬಟ್ ಅವ್ರು ಆ ಸ್ಟೇಜ್ಗೆ ಹೋದಾಗ, ಓಕೆ, ನಾನು ಅದೇ ಹೇಳಿದ್ದು, ಇಲ್ಲ ಆ ಸ್ಟೇಜ್ಗೆ ಹೋಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಆಗಿದೆ ನಿಂಗೆ ಇನ್ನೇನು ಆಗಲ್ಲ, ನೀನು ಹೋಗ್ಬಿಡು ಮನೆಗೆ ಅಂತ ಕಳ್ಸೋಕ್ಕಾಗೋದಿಲ್ಲ. ನಮ್ಮ ಸೆಂಟರ್ ಬಂದು ಪ್ರಾಬ್ಲಮ್ಸ್ಗೆ ಅಂತ ಟ್ರೀಟ್ಮೆಂಟನ್ನು ಕೊಡುವಂತಹ ಜಾಗ. ಇಲ್ಲಿ 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಹಿಪ್ನೋಟೈಸ್ ಆಗೋದಿಲ್ಲ. ಓಕೆ, ಈಗ ಈ ಜನ್ಮದಲ್ಲಿ ಅಸ್ತಮ ಇದೆ, ಈ ಜನ್ಮದಲ್ಲಿ ಅಸ್ತಮ ಬರೋದಕ್ಕೆ ಕಾರಣ ಪೂರ್ವ ಜನ್ಮ ಕನೆಕ್ಟ್ ಆಗಿದೆ, ನೋಡ್ಕೊಂಡು ಬಾ ಅಂತ ಕಳಿಸಿದಾಗ ಅದು ಹೋಗಿ ನೋಡ್ಕೊಂಡು ಬರುತ್ತೆ. ನಾನು ಏನಾಗಿದೆ ನೋಡ್ಬೇಕಂದಾಗ ಯಾವುದೋ ಒಂದು ಜನ್ಮ ಏನೋ ಒಂದು ಆಗೇ ಆಗಿರ್ತೀರ, ಇಲ್ಲ ಅಂತ ಇಲ್ಲ. ಬಟ್ ಏನಾಗಿದ್ರೆ ಅಂತ ಯಾವ ಜನ್ಮಕ್ಕೆ ಅಂತ ಅದು ಹೋಗ್ಬೇಕು, ಹೌದು ಅಲ್ವಾ? ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಅದಕ್ಕೆ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು, ಒಂದು ಸಜೆಷನನ್ನು ಕೊಡಬೇಕು. ಈ ಜನ್ಮದಲ್ಲಿ ಈ ವ್ಯಕ್ತಿಗೆ ಅಸ್ತಮ ಇದೆ, ಅದಕ್ಕೆ ಕಾರಣ ಯಾವ ಜನ್ಮ ಕನೆಕ್ಟ್ ಆಗಿದೆ. ಆ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸಲ್ಲಿ ಏನು ಮಾಡ್ತೀನಿ, ಎಲ್ಲ ಚಕ್ರಗಳನ್ನು ವಾಶ್ ಮಾಡ್ತೀನಿ, ಎಲ್ಲ ಚಕ್ರಗಳನ್ನು ನಾನು ಆ್ಯಕ್ಟಿವ್ ಮಾಡ್ತೀನಿ, ಅವರ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ತೀನಿ. ಅವ್ರು ಯಾವ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೋ ನಾನೇನು ಮಾಡ್ತೀನಿ, ಈ ಒಂದು ಕಾಯಿಲೆ ಈ ದೇಹಕ್ಕೆ ಆಗ್ತಾ ಇರುವ ಅನುಭವ ಅಷ್ಟೇ. ಓಕೆ, ಅಂದರೆ ಪ್ರಾಕ್ಟೀಸ್ ಅಂತ ಹೇಳಿದರೆ ಎಷ್ಟು ದಿನಗಳು ಬೇಕಾಗುತ್ತೆ? ಎಷ್ಟು ದಿನಗಳು ಬೇಕಾಗುತ್ತೆ ಅಂತಲ್ಲ, ಇಲ್ಲಿ ವಿದ್ಯೆ ಕಲಿಯೋಕ್ಕೆ ಟೈಮಿಂಗ್ಸ್ ಅಂತ ಇರುತ್ತೋ, ಆ ವಿದ್ಯೆಯನ್ನು ಕಲ್ತ್ಕೊಂಡು ಹೋದ್ಮೇಲೆ ಅವರು ಪ್ರಾಕ್ಟೀಸ್ ಮಾಡ್ತಾ 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 ತನಗೆ ತಾನಾಗಿ ಆ ಒಂದು ಸಮಯ ಸಂದರ್ಭ. ಈಗ ಸಮಯ ಸಂದರ್ಭ ಅಂದರೆ ಏನು ಅಂತಂದರೆ, ಈಗ ನಾವೀಗ ಏನೋ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ, ಆ ಕೆಲಸವನ್ನ ಮಾಡಿದಾಗ ಅದು ನಮ್ಮ ಮೈಂಡ್ ನಮ್ಗೆ ಹೇಳ್ಬೇಕು, ಇದು ಮಾಡ್ತಾ ಇದೀವಿ, ನಮ್ಗೆ ಓಕೆ ಆಗತ್ತಾ ಆಗಲ್ವಾ, ಏನಾಗ್ಬೋದು. ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಮೈಂಡ್ ನಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಅದು ಕೊಡ್ಬೇಕಂದ್ರೆ ಕನಿಷ್ಠ ಅಂದ್ರೆ 1 ಮಂತ್ ಆದ್ರೂ ಅದಕ್ಕೆ ಪ್ರಾಕ್ಟೀಸ್ ಆಗಿರ್ಬೇಕು. ಓಕೆ, ಹಿಪ್ನೋಟೈಸ್ ಕಲ್ತ ನಂತರ 21 ಡೇಸು ಅಥವಾ 30 ಡೇಸು ಈ ತರ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡಿದಾಗ ಏನಾಗುತ್ತೆ ಏನು ಅನ್ನೋದು ಆ ಕ್ಷಣದಿಂದ ಕ್ಷಣಕ್ಕೆ ನಮಗೆ ನಮ್ಮ ಮೈಂಡ್ ನಮಗೆ ಇನ್ಫಾರ್ಮೇಶನ್ ಪಾಸ್ ಮಾಡ್ತಾ ಇರುತ್ತೆ. ಓಕೆ, ಹಿಪ್ನೋಟೈಸ್ ಅಂದಾಗ ಮತ್ತೊಂದು ನೆನಪಾಗುತ್ತೆ, ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ, ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಅಂತ, ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ ಅಂತ, ಆ ರೀತಿಯಾಗಿ ತಿಳ್ಕೋಬಹುದಾ? ಇಲ್ಲಿ ನಮ್ಮ ಸೆಂಟರ್ ಬಂದು ಪ್ರಾಬ್ಲಮ್ಸ್ಗೆ ಅಂತ ಟ್ರೀಟ್ಮೆಂಟನ್ನು ಕೊಡುವಂತಹ ಜಾಗ. ಓಕೆ, ಇಲ್ಲಿ 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಹಿಪ್ನೋಟೈಸ್ ಆಗೋದಿಲ್ಲ. ಓಕೆ, ಅದರಲ್ಲೂ ಸಹ 50 ಜನ ಕರೆಕ್ಟಾಗಿ ರೀಚ್ ಆಗಿರ್ತಾರೆ, ಇನ್ನು 20 ಜನ ಅರ್ಧಂಬರ್ಧ ಹೋಗಿ ವಾಪಸ್ ಬಂದಿರ್ತಾರೆ. ಇಲ್ಲಿ ನಾವು ಯಾವುದೇ ಒಂದು ಮನುಷ್ಯನನ್ನ ನಾವು ಹಿಪ್ನೋಟೈಸ್ ಮಾಡಬೇಕು ಅಂದಾಗ ಆ ಮೈಂಡ್ಗೆ ನಾವು ಕರೆಕ್ಟಾಗಿರೋ ರೀಸನನ್ನು ನಾವು ಕೊಡಬೇಕು. ಈಗ ಉದಾಹರಣೆಗೆ, ಈಗ ಈ ಜನ್ಮದಲ್ಲಿ ಅಸ್ತಮ ಇದೆ, ಈ ಜನ್ಮದಲ್ಲಿ ಅಸ್ತಮ ಬರೋದಕ್ಕೆ ಕಾರಣ ಪೂರ್ವ ಜನ್ಮ ಕನೆಕ್ಟ್ ಆಗಿದೆ, ನೋಡ್ಕೊಂಡು ಬಾ ಅಂತ ಕಳಿಸಿದಾಗ ಅದು ಹೋಗಿ ನೋಡ್ಕೊಂಡು ಬರುತ್ತೆ. ಸುಮ್ಮನೆ ನಾನು ಏನಾಗಿದೆ ಅಂದರೆ ಎಲ್ಲ ಜನ್ಮದಲ್ಲಿ ನೀವೇನೋ ಒಂದು ಆಗಿದ್ದೀರಾ, ನಾನು ಏನಾಗಿದೆ ನೋಡ್ಬೇಕಂದಾಗ ಯಾವುದೋ ಒಂದು ಜನ್ಮ ಏನೋ ಒಂದು ಆಗೇ ಆಗಿರ್ತೀರ, ಇಲ್ಲ ಅಂತ ಇಲ್ಲ. ಬಟ್ ಏನಾಗಿದ್ದೀರ ಅಂತ ಯಾವ ಜನ್ಮಕ್ಕೆ ಅಂತ ಅದು ಹೋಗ್ಬೇಕು, ಹೌದು ಅಲ್ವಾ? ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಅದಕ್ಕೆ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕು, ಒಂದು ಸಜೆಷನನ್ನು ಕೊಡಬೇಕು. ಈ ಜನ್ಮದಲ್ಲಿ ಈ ವ್ಯಕ್ತಿಗೆ ಅಸ್ತಮ ಇದೆ, ಅದಕ್ಕೆ ಕಾರಣ ಯಾವ ಜನ್ಮ ಕನೆಕ್ಟ್ ಆಗಿದೆ. ಆ ಥರ ನಾವು ಒಂದು ಗೈಡೆನ್ಸನ್ನು ಕೊಟ್ಟು ಕಳಿಸಿದಾಗ ಮಾತ್ರ ಆ ಮೈಂಡು ಪೂರ್ವ ಜನ್ಮಕ್ಕೆ ಹೋಗುತ್ತೆ. ಸುಮ್ಮನೆ ಫೋನ್ ಮಾಡ್ತಾರೆ, ಮೇಡಮ್ ಹಿಂದಿನ ಜನ್ಮದಲ್ಲಿ ಏನಾಗುತ್ತೆ ನೋಡ್ಕೋಬೇಕು ಮೇಡಮ್. ಅದರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ, ಏನು ಅಂತಂದರೆ ಎಲ್ಲರೂ ಸಹ ಹಿಪ್ನೋಟೈಸ್ ಆಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಈಗ ಬೇರೆ ಏನು ಮಾಡ್ತಾರೆ, ಈಗ ಈ ಸಿಟ್ಟಿಂಗ್ ಹಿಪ್ನೋಟೈಸ್ ಒಂದು ಕ್ಲಾಸಿಗೆ ಅಟೆಂಡ್ ಆಗ್ತಾರೆ, ಅವತ್ತು ಅವ್ರು ಹಿಪ್ನೋಟೈಸ್ ಆಗೋದಿಲ್ಲ. ನೀವು ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಬನ್ನಿ ಹಿಪ್ನೋಟೈಸ್ ಆಗ್ತೀರಾ, ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಬನ್ನಿ ಆಗ್ತೀರಾ. ಯಾವ ವ್ಯಕ್ತಿಗೆ ಇಮ್ಯಾಜಿನೇಷನ್ ಪವರ್ 0 ಇರುತ್ತೋ ಆ ವ್ಯಕ್ತಿ 100 ಸಿಟ್ಟಿಂಗ್ ಹೋದ್ರೂ ಆ ವ್ಯಕ್ತಿ ಹಿಪ್ನೋಟೈಸ್ ಆಗೋದಿಲ್ಲ. ಆದರೆ ಆ ವ್ಯಕ್ತಿ ಟೈಮ್ ವೇಸ್ಟ್ ಮಾಡ್ಕೊತಾ ಇರ್ತಾನೆ, ಯಾವುದೋ ಒಂದು ಸೆಂಟರ್ಗೆ ಅಮೌಂಟ್ ತೊಗೊಂಡೋಗಿ ಕೊಡ್ತಾ ಇರ್ತಾನೆ. ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಒಂದು ವ್ಯಕ್ತಿ ನಮ್ಮ ಹತ್ರ ಬಂದಾಗ ಆ ವ್ಯಕ್ತಿ ಹಿಪ್ನೋಟೈಸ್ ಆಗ್ತಾನೆ ಇಲ್ವಾ ಅಂತ ಫಸ್ಟ್ ದಿನಾನೇ ಗೊತ್ತಾಗ್ಬಿಡುತ್ತೆ. ಅದು ನನಗೆ ಅಲ್ಲ, ಎಲ್ಲ ಹಿಪ್ನೋಟೈಸರ್ಗೂ ಗೊತ್ತಿರುತ್ತೆ. ಅದು ಈ ವ್ಯಕ್ತಿ ಕತೆ ಇಷ್ಟೇ, ಇವ್ ನೀನು 10 ಸಿಟ್ಟಿಂಗ್ ಬಂದ್ರು ಈ ವ್ಯಕ್ತಿ ಹಿಪ್ನೋಟೈಸ್ ಆಗಲ್ಲ ಅಂತ ಅದು ಅವ್ರಿಗೂ ಗೊತ್ತಿರುತ್ತೆ. ಆದ್ರೆ ಒಂದು 10 ಸಿಟ್ಟಿಂಗ್ ಏನಕ್ಕೆ ಬರಬೇಕು ಅಂತಂದ್ರೆ ಯಾವುದೋ ಒಂದು ಸೆಂಟರ್ ಇಂಪ್ರೂವ್ಮೆಂಟ್ ಆಗಬೇಕು, ಅಥವಾ ಪೇಷಂಟ್ ಅಷ್ಟು ದುಡ್ಡನ್ನು ತಗೊಂಡೋಗಿ ಕೊಡೋದು, ಇಂಥ ಒಂದು ಇದರಿಂದ ಆಗಿರ್ಬೋದು. ಆದರೆ ಒಂದು ಪೇಷಂಟ್ ಒಂದು ದಿನದಲ್ಲಿ ಇಮ್ಯಾಜಿನೇಷನ್ ಪವರ್ ಇಲ್ಲ, ಅವನು ಹಿಪ್ನೋಟೈಸ್ ಆಗೋದೇ ಇಲ್ಲ ಅಂದಾಗ ಅವನು ಎಷ್ಟು ಎಲ್ಲಿ ಹೋದ್ರೂ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಬಂದಾಗ ಹಿಪ್ನೋಟೈಸ್ ಮಾಡ್ತೀನಿ. ಆ ಹಿಪ್ನೋಟೈಸ್ ಆಗಿಲ್ಲ ಅಂದ್ರೆ ನಾನೇನು ಮಾಡ್ತೀನಿ, ತಕ್ಷಣ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಆ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸಲ್ಲಿ ಏನು ಮಾಡ್ತೀನಿ, ಎಲ್ಲ ಚಕ್ರಗಳನ್ನು ವಾಶ್ ಮಾಡ್ತೀನಿ, ಎಲ್ಲ ಚಕ್ರಗಳನ್ನು ನಾನು ಆ್ಯಕ್ಟಿವ್ ಮಾಡ್ತೀನಿ, ಅವರ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡ್ತೀನಿ. ಅವ್ರು ಯಾವ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೋ ನಾನೇನು ಮಾಡ್ತೀನಿ, ಈ ಒಂದು ಕಾಯಿಲೆ ಈ ದೇಹಕ್ಕೆ ಆಗ್ತಾ ಇರುವ ಅನುಭವ ಅಷ್ಟೇ, ಅದು ಯಾವುದೇ ಕಾರಣಕ್ಕೂ ಆತ್ಮಕ್ಕೆ ಆಗ್ತಾ ಇರುವಂತಹ ಅನುಭವ ಅಲ್ಲ. ಈ ದೇಹಕ್ಕೆ
ಈ ಅನುಭವ ಸಾಕಾಗಿದೆ, ಬೇಕಾದಷ್ಟು ಈ ಒಂದು ಅನುಭವ ಅನುಭವಿಸಿ ಆ ನೋವನ್ನು ಆ ಒಂದು ಬಾಧೆಯನ್ನು ಪಟ್ಟು ಆಗಿದೆ, ಇನ್ನು ಆ ಅನುಭವ ಈ ದೇಹಕ್ಕೆ ಬೇಕಾಗಿಲ್ಲ, ಇದನ್ನು ಈ ಕ್ಷಣದಿಂದನೇ ಸ್ಟಾಪ್ ಮಾಡು ಅಂತ ನಾವು ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಮಾಡ್ತೀವಿ, ಸಜೆಷನ್ಸನ್ನು ಕೊಡ್ತೀವಿ. ಅದನ್ನು ರೆಕಾರ್ಡ್ ಮಾಡ್ತೀವಿ, ರೆಕಾರ್ಡ್ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ. ಈಗ 10 ಸತಿ ಓಡಾಡಿ ಹಿಪ್ನೋಟೈಸ್ ಮಾಡ್ಕೊಂಡು ದುಡ್ಡು ಕಟ್ಟಿ ಬರೋ ಬದಲು ನಾನು ರೆಕಾರ್ಡೇ ಮಾಡಿಕೊಟ್ಟಿರ್ತೀನಲ್ಲ, ದಿನಕ್ಕೆ ವಾರಕ್ಕೆ ಒಂದ್ಸಲ ಹೋಗೋ ಬದಲು ದಿನಕ್ಕೆ 2 ಸಲ ಹಿಪ್ನೋಟೈಸನ್ನು ಕಿವಿಗೆ ಹಾಕ್ಕೊಂಡು ಕೇಳಿ. ಮೊಬೈಲ್ ಮಾಡಿಕೊಟ್ಟಿರ್ತೀನಿ, ಕಿವಿಗೆ ಹಾಕೊಂಡು ಏರ್ಫೋನ್ ಹಾಕ್ಕೊಂಡು ಅದೇ ಕೇಳಿ, ಇನ್ನೂ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಹಿಪ್ನೋಟೈಸ್ ಅಂದ್ರೇ ಒಂದು ಮಾತನ್ನು ಪದೇ 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 ಹೇಳೋವಂಥದ್ದು. ಈ ವಾರಕ್ಕೊಂದ್ಸತಿ ಹೋಗಿ ದುಡ್ಡು ಕಟ್ಟಿ ವಾರಕ್ಕೊಂದ್ಸತಿ ಹೋಗ್ಬಿಟ್ಟು ಅಲ್ಲಿ ಅವರು ಚೇಂಜ್ ಮಾಡ್ತಾರಾ, ಅವ್ರ ವಾಯ್ಸ್ ಇರ್ಬೋದು ಅಥವಾ ಅವರು ಅಲ್ಲಿ ಬರುವಂಥ ವರ್ಡ್ಸ್ ಇರ್ಬೋದು, ಚೇಂಜ್ ಆಗುತ್ತಾ? ಹಂಗೆ ಮಾಡ್ಕೊಂಡು ಬರೋ ಬದಲು ಫಸ್ಟ್ ದಿನ ಏನು ಹಿಪ್ನೋಟೈಸ್ ಆಗ್ತೋ ಅದನ್ನೇ ನೀವು ಮಾಡ್ಕೊಂಡೋಗಿ. ಆವಾಗ ಬೇಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಆ ವಾಯ್ಸ್ಗೆ ಅಡಿಕ್ಟ್ ಆಗುತ್ತೆ. ಹಿಪ್ನೋಟೈಸಲ್ಲಿ ಹಿಂದಿನ ಜನ್ಮದಲ್ಲಿದ್ದಂಥ ಆತ್ಮಗಳು ಕೂಡ ಬಂದು ಸೇರ್ತವಲ್ಲ, ಅದನ್ನು ಕೂಡ ಹೋಗ್ಲಾಡಿಸ್ಬೋದಾ? 100% ಹೋಗ್ಲಾಡಿಸ್ಬೋದು. ಬಟ್ ಅವ್ರು ಆ ಸ್ಟೇಜ್ಗೆ ಹೋದಾಗ, ಓಕೆ, ನಾನು ಅದೇ ಹೇಳಿದ್ದು, ಇಲ್ಲ ಆ ಸ್ಟೇಜ್ಗೆ ಹೋಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಆಗಿದೆ ನಿಂಗೆ ಇನ್ನೇನು ಆಗಲ್ಲ, ನೀನು ಹೋಗ್ಬಿಡು ಮನೆಗೆ ಅಂತ ಕಳ್ಸೋಕ್ಕಾಗೋದಿಲ್ಲ. ಈಗ ಒಂದು ಸರ್ಜರಿ ಮಾಡಬೇಕು ಅಂತ ಇಟ್ಕೊಳ್ಳಿ, ಆಗ ಆ ವ್ಯಕ್ತಿಗೆ BP ಪ್ರಾಬ್ಲಮ್ಮು, ಶುಗರ್ ಪ್ರಾಬ್ಲಮ್ ಇದ್ದಾಗ ಏನು ಮಾಡ್ತಾರೆ ಡಾಕ್ಟರು, ಅದಕ್ಕೆ ಬೇರೆ ಒಂದು ಆಲ್ಟರ್ನೇಟಲ್ಲಿ ಏನೋ ಮಾಡ್ತಾರೆ. ಈಗ ಕಿಡ್ನಿ ಒಂದು ಸ್ಟೋನ್ ಇತ್ತು ಅಂದ್ಕೊಳ್ಳಿ, ಸರ್ಜರಿ ಮಾಡೋಕ್ಕಾಗ್ತಾಯಿಲ್ಲ. ಈಗ ಈ ವ್ಯಕ್ತಿಗೆ ಏನೋ BP ಶುಗರ್ ಇದೆ, ಏನು ಮಾಡ್ತಾರೆ, ಅದನ್ನು ಬೇರೆ ಮುಖಾಂತರ ಒಂದು ಬ್ಲಾಸ್ಟಿಂಗ್ ಪದ್ಧತಿಯಲ್ಲೋ ಅಥವಾ ಅದನ್ನು ಒಂದು ಟ್ರೀಟ್ಮೆಂಟಲ್ಲೇ ಅದು ಸ್ಟೋನ್ ಕರಗೋ ರೀತಿಯಲ್ಲಿ ಏನೋ ಒಂದು ಆಲ್ಟರ್ನೇಟ್ ಮಾಡಿ ಕೊಡ್ತಾರೆ. ಅದೇ ಥರ ಇಲ್ಲಿ ಹಿಪ್ನೋಟೈಸ್ ಆಗಿಲ್ಲ ಅಂದರೆ ಅವ್ರ ಕತೆ ಇಷ್ಟೇ, ಆಗಿದ್ರೆ ಒಂದು ಸಿಟ್ಟಿಂಗ್ ಓಡಾಡಿ, ಇಲ್ಲ ಆಗಿಲ್ವಾ ನಿಮ್ಮ ಕರ್ಮ ನಿಮ್ಮದು ಅಂತ ಆ ಥರ ಬಿಡೋಕ್ಕಾಗೋದಿಲ್ಲ. ಓಕೆ, ಅದಕ್ಕಂತಲೇ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನು ಮಾಡ್ತೀವಿ. ನಿಜವಾದ ಟ್ರೀಟ್ಮೆಂಟ್ ಅಂದರೆ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸನ್ನೇ. ಈ ಫಸ್ಟ್ ಸ್ಟೇಜಲ್ಲಿ ಹೋಗ್ಬೋದು, ಏನಿದೆ ಅಂತ ನೋಡ್ಕೊಂಡು ಬರ್ಬೋದು, ಆದರೆ ಅದು ಟ್ರೀಟ್ಮೆಂಟ್ ಏನೂ ಅಲ್ಲ. ನಿಜವಾದ ಟ್ರೀಟ್ಮೆಂಟ್ ಯಾವುದು, ನಾವು ಸೆಕೆಂಡ್ ಸ್ಟೇಜಲ್ಲಿ ಹಿಪ್ನೋಟೈಸ್ ಮಾಡ್ತೀವಲ್ಲ, ಅದು ನಿಜವಾದ ಟ್ರೀಟ್ಮೆಂಟ್ ಅಂತ ಅನಿಸ್ಕೊಳ್ಳುತ್ತೆ. ಜೊತೆಗೆ ಏನು ಮಾಡ್ತೀವಿ, ಕಂಪಲ್ಸರಿ ನಾವು ರೇಖಿಯನ್ನು ಹೇಳ್ಕೊಡ್ತೀವಿ, ಕಂಪಲ್ಸರಿ ರೇಖಿ ಹೇಳ್ಕೊಡ್ತೀವಿ. ಆಗ ಆ ರೇಖಿಯನ್ನು ಅವರು ಡೈಲಿ ಮಾಡ್ಕೊಳ್ತಾ ಏನಾಗುತ್ತೆ, ಅವ್ರಿಗೆ 3 ಮಂತ್ಸಲ್ಲಿ ಒಂದು ಅವರ ಇನ್ಕ್ರೀಸ್ ಆಗಿ ಅವರ ಚಕ್ರದ ಬ್ಲಾಕೇಜಸ್ ಎಲ್ಲ ಓಪನ್ ಆಗಿ ತಾನೇ ರಿಸಲ್ಟ್ 100% ಬರುತ್ತೆ. ಓಕೆ.